ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂಥ ಅಬ್ದುಲ್ ಜಬ್ಬಾರ್ ನಮ್ಮ ಜೊತೆ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಕೂಡ ಆಕಾಂಕ್ಷಿ ಆಗಿರುವಂಥದ್ದು ಮತ್ತು ಆ ಭಾಗದಲ್ಲಿ ಕೂಡ ಇವರ ಆಯ್ಕೆ ಬಗ್ಗೆ ಸಂಬಂಧಪಟ್ಟಂತೆ ಕೂಡ ಬೇಡಿಕೆ ಇರುವಂಥದ್ದು. ನೀವು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅಭ್ಯರ್ಥಿ ಆಯ್ಕೆ ಸಂಬಂಧಪಟ್ಟು ನಡೀತಾ ಇರುವಂಥದ್ದು, ನೀವು ಆಕಾಂಕ್ಷಿ ಏನು ಹೇಳ್ತೀರಾ? ಆಕಾಂಕ್ಷಿ ಇದ್ದೀವಿ. ನಾನು 3 ಸರ್ತಿ ಜಿಲ್ಲಾಧ್ಯಕ್ಷನ ಕೆಲಸ ಮಾಡಿದ್ದೀನಿ ಆ ಜಿಲ್ಲೆಗೆ. ಅದರ ಜೊತೆಗೆ 3 ಸರ್ತಿ MLC ಆಗಿ ಕೆಲಸ ಮಾಡಿದ್ದೀನಿ. ಎಲ್ಲ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಸಮಾಜದ ಮುಖಂಡರುಗಳು ನನ್ನ ಜೊತೆಗೆ ನೀವು ನಿಂತ್ಕೊಳ್ಳಿ, ನಾವು ನಿಮ್ಮ ಜೊತೆಗೆ ಕೆಲಸ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ನಿಮ್ಗೆ ಗೆಲ್ಲಿಸ್ತೀವಿ ಅಂತ ಎಲ್ಲ ಸಮಾಜದ ಮುಖಂಡರುಗಳು ಹಿರಿಯರು ಹೇಳಿದ್ದಾರೆ. ಆ ಪ್ರಕಾರ ಎಲ್ಲ ಮುಖ್ಯಮಂತ್ರಿಯವ್ರಿಗೂ ಭೇಟಿ ಮಾಡಿ ಹೇಳಿದ್ದಾರೆ. ಅದಕ್ಕೆ ಆ ಒಂದು ಇದರ ವಿಚಾರವಾಗಿ ನನಗೆ ಕೊಡ್ತಾರಂತ ನನಗೆ ನಂಬಿಕೆ ಇದೆ. ಸರ್, ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ, ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಇರುವಂಥದ್ದು. ಕಳೆದ ವಿಧಾನಸಭಾ ಚುನಾವಣೆ ಕೂಡ ಶಾಮನೂರು ಶಿವಶಂಕರಪ್ಪ ಈ ಮಾತನ್ನು ಹೇಳಿದ್ರು ಅಂತ. ಹೌದು, ಒಂದು ಭಾಳ ಸರ್ತಿ ಹೇಳಿದ್ದಾರೆ. ಈಗ ಅದು ಪ್ರೂಫ್ ಮಾಡ್ರಿ ಅಂದರೆ ನಾವು ಅದು ಎಲ್ಲಿಂದ ತಗೊಂಬರೋಕೆ ಹೇಳಿದ್ದಾರೆ, ಬೇಕಾದ ಸರ್ತಿ ಹೇಳಿದ್ದಾರೆ. ಅವರು ಹೇಳಿದ್ದಕ್ಕೆ ಅದು ಎಲ್ಲಿ ಹೇಳಿದ್ದಾರೆ, ಯಾವಾಗ ಹೇಳಿದ್ದಾರೆ ಅಂತ ಹೇಳಿದರೆ ನಾವೇನು ಹೇಳ್ತೀವಿ. ಹೌದು, ಅದು ಪ್ರೂಫ್ ಮಾಡೋ ಅವಶ್ಯಕತೆಯೂ ಇಲ್ಲ. ಅವ್ರು ಹೇಳಿದ್ದಾರೆ ಅಂತ ಹೇಳ್ತೀವಿ, ಅಷ್ಟೇ ಹೇಳಿದ್ದಾರೆ. ಅದೇ ನಿಮ್ಮ ಮಾತುಕತೆ ಮಾಡೋ ಸಂದರ್ಭದಲ್ಲಿ, ನಿಮ್ಮನ್ನು ಬೆಂಬಲ ಕೇಳುವಂಥ ಸಂದರ್ಭದಲ್ಲಿ ಇದು ಕೊನೆಯ ಚುನಾವಣೆ, ಮುಂದಿನ ಚುನಾವಣೆ ಅಂತ ಹೇಳಿ ಬೆಂಬಲ ಏನಿಲ್ಲ. ನಾವು ಯಾವಾಗಲೂ ಅವ್ರು ಇರೋ ತನಕ ಏನು ಅಂತ ಯಾವ ಇದು ಮಾಡಿಲ್ಲ. ಅವ್ರ ಯಜಮಾನರು ಭಾಳ ಸೆಕ್ಯುಲರ್ ಆಗಿ ಭಾಳ ಚೆನ್ನಾಗಿ ಒಳ್ಳೆಯ ಯಜಮಾನರು. ನಮ್ಮ ಜೊತೆಗೆ ಅಣ್ಣ ತಮ್ಮರ ಇದರಿಂದ ಇರ್ತಿದ್ವಿ ನಾವು. ಅದ್ರ ಜೊತೆಗೆ 88,000 ನಮ್ಮ ಓಟ್ ಅದಾವೆ. ನಾವು ಹಂಗೆ ಹೇಳಕ್ಕೆ ಬರೀ ಹಕ್ಕಂತ ಕುಂದ್ರಕ್ಕೆ ನಾವೇನು ತಯಾರಿಲ್ಲ. ನಾವು ಅವ್ರ ಜೊತೆಗೆ ನಮ್ಗೆ ಹಿಸ್ಸಾನು ಕೊಡಬೇಕು. ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀವಿ, ನಮ್ಮವು ಡೆವಲಪ್ಮೆಂಟ್ ಆಗಬೇಕು. ಅಲ್ಲಿ ಒಂದು ಶಾಲೆ ಇಲ್ಲ, ಒಂದು ಹಾಸ್ಪಿಟ್ಲ್ ಇಲ್ಲ, ಒಂದು ಏನು ಒಳ್ಳೆ ಇವೂ ಇಲ್ಲ. ಅದು ಹೆಂಗೆ ನಾವು ಬಿಟ್ಕೊಂತ ನೋಡ್ಕೊಂತ ಸುಮ್ತಿರಕ್ಕಾಗ್ತದೆ, ಅದಕ್ಕೆ ನಾವು ಕೇಳ್ತಾ ಇದ್ದೀವಿ. ಅಂದರೆ ಕೇವಲ ಅಂದರೆ ನಿಮ್ಮ ಮುಸ್ಲಿಮನ ಸಮುದಾಯವನ್ನು ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಂಡು ಬಿಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ಅಲ್ಲ, ವೋಟ್ ಬ್ಯಾಂಕ್ ಅಂತಲ್ಲ, ನಮಗೆ ಬೇಕಾಗಿತ್ತು, ಅವ್ರು ಯಜಮಾನರು ಬೇಕಾಗಿತ್ತು ಅಂತ ನಾವು ಈ ಸತಿ ಕೊಟ್ಕೊಂತ ಬಂದಿದ್ದೀವಿ. ಈಗ ನಮಗೆ ಬೇಕು, ನೀವು ಬಿಟ್ಟು ನಮಗೆ ಗೆಲ್ಲಿಸಬೇಕು ಅಷ್ಟೇ. ಶಾಮನೂರು ಶಿವಶಂಕರಪ್ಪ ಕುಟುಂಬದವರಿಗೆ ಬೇಕು ಅಂತ ಪಟ್ಟ ಹಿಡಿದಿರುವಂಥದ್ದು ಅವ್ರ ಕುಟುಂಬದಲ್ಲಿ ಆ ರೀತಿ ಆದರೆ ಅಲ್ಲ, ಅವ್ರು ಪಟ್ಟು ಹಿಡಿದಿರ್ತಾರೆ, ನಾವು ನಮ್ಮ ಕಡೆಯಿಂದ ನಾವು ಪಟ್ಟು ಹಿಡಿದಿದ್ದೀವಿ. ಅದು ಡಿಸೈಡ್ ಮಾಡೋರು ಹೈಕಮಾಂಡು ಮತ್ತು ಲೋಕಲ್ ನಮ್ಮ ಜಿಲ್ಲೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ನಮ್ಮ ಅಧ್ಯಕ್ಷರು, KPCC ಅಧ್ಯಕ್ಷರು, ಅವರು ಏನು ಪಾರ್ಟಿ ಒಳ್ಳೇದಾಗ್ತದೆ ಡಿಸೈಡ್ ಮಾಡಲಿ, ನಾವೇನು ಮಾಡೋದು. ಅವ್ರ ಕುಟುಂಬದವ್ರು ಕೊಡೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ? ನಮಗೆಲ್ಲ ಅದೆಲ್ಲ ಕೊಡೋಕ್ಕೆ ಅವ್ರು ಆಲ್ರೆಡಿ ಅವರಪ್ಪ ಅವರು ಏನು ಕ್ಯಾಂಡಿಡೇಟ್ ಏನು ಕೇಳಕತ್ತಾರೆ ಸಮರ್ಥ ಅಂತ. ಅವ್ರ ಫಾದರ್ ಮಿನಿಸ್ಟರ್ ಇದ್ದಾರೆ, ಅವ್ರ ಮನೆಯವರು ಅವ್ರ ತಾಯಿಯವರು ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಎಷ್ಟಂತ ಒಂದು ಮನೆಗೆ ಕೊಡೋಕ್ಕಾಗ್ತದೆ? ಒಂದು ಮನೆಗೆ 2-3 ಹೆಂಗೆ ಸೀಟ್ ಕೊಡ್ತೀವಿ? ಅಂದರೆ ಅದು ಕ್ಷೇತ್ರದ ಮೇಲೆ ಕೂಡ ಪರಿಣಾಮ ಬೀರುತ್ತಲ್ಲ ಸರ್? ಅಂದರೆ ಕ್ಷೇತ್ರ ಅಲ್ಲ, ರಾಜ್ಯಕ್ಕೆ ಪ್ರಮಾಣ ಬೀಳ್ತದೆ. ಬಿಜಾಪುರ ಪ್ರೆಸ್ ಕಾನ್ಫರೆನ್ಸ್ ಆಗಿದೆ, ಬೆಳಗಾಂನಾಗ ಪ್ರೆಸ್ ಕಾನ್ಫರೆನ್ಸ್ ಆಗಿದೆ, ಮಂಗಳೂರು ಉಡುಪಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆಗಿದೆ, ಮೈಸೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆಗಿದೆ. ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ನಮಗೆ ಕೊಳ್ಳಿಲ್ಲ ಅಂದರೆ ಈ ಸರ್ತಿ ಮುಂದಿನ ಚುನಾವಣೆ ನಾವು ನೋಡ್ತೀವಿ. ಒಂದು ಪ್ರಶ್ನೆ ಸರ್, ಜನರಲ್ ಆಗಿ ಈಗ ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ಏನು ಮಾಡ್ತಾರೆ ಮುಸ್ಲಿಂ? ಕಾಂಗ್ರೆಸ್ಗಂತೂ ಓಟ್ ಹಾಕ್ತಾರೆ ಅವ್ರು ಬಿಟ್ಟರೆ ಅಂತ. ನಾವು ಅದು ಆಸಕ್ತಿ ನಿರಾಸಕ್ತಿ ಅಂತ ಇರ್ತದಲ್ಲ, ಆಸಕ್ತಿ ನಿರಾಸಕ್ತಿ ಅಂತ ಇರ್ತದಲ್ಲ, ಅದು ಹಂಗಾಗ್ತದೆ. ಅಂದರೆ ಪ್ರಶ್ನೆ ಅಲ್ಲ ಅದಕ್ಕೆ ಆವಾಗ ನಾವು ಕೊಳ್ಳಿಲ್ಲ ಅಂದಮೇಲೆ ವೋಟರ್ಸ್ ಅದನ್ನು ಡಿಸೈಡ್ ಮಾಡ್ತಾರೆ. ನೀವೇನು ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ ಬಿಟ್ಟು ನೀವು ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಸೊ ಆ ಭಾವನೆ ಇರುತ್ತಲ್ಲ, ಅದನ್ನೇ ಟೇಕನ್ ಫಾರ್ ಗ್ರಾಂಟೆಡ್ ತಗೊಂಡಿದ್ದಾರೆ ಅಂತ. ಪಕ್ಷಕ್ಕೆ ಯಾವಾಗಲೂ ನಾವು ಬಿಟ್ಟು ಹೋಗೋದಿಲ್ಲ. ಆದರೆ ಜನ ಏನು ನಮಗೆ ಕಾಂಟ್ರಾಕ್ಟ್ ಆಗಿಲ್ಲಲ್ಲ, ಜನ ಡಿಸಿಷನ್ ಸಮಾಜ ಕೊಡಲಿಲ್ಲ ಅಂದ್ರೆ ಒಂದು ವೇಳೆ ಮತದಾನ ಬಂದರೆ ಮತ ಯಾಕೆ ಬೇಕು ಆ ರೀತಿ ಯೋಚನೆ ಮಾಡ್ತಾರಂತಾನೆ. ಅಲ್ಲ, ಅದು ಹಂಗಾಗ್ಬೋದು. ಇಲ್ಲಾಂದರೆ ಬೇರೆ MIM ಅಂತ ಕಮ್ಯುನಲ್ ಪಕ್ಷಗಳಿದ್ದಾವೆ, ಅವರು ಬರ್ತಾರೆ. CDP SDP ಅವೆಲ್ಲ ಬರ್ತವೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಅಭ್ಯರ್ಥಿ ಆಕಾಂಕ್ಷಿಯಾಗಿರುವಂಥ ಅಬ್ದುಲ್ ಜಬ್ಬಾರ್ ಅವರ ಮಾತು, ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟನ್ನು ಕೊಡಬೇಕು, ಕೊಡಲಿಲ್ಲ ಅಂದರೆ ಅದು ಪರಿಣಾಮ ಪಕ್ಷದ ಮೇಲೆ ಆಗುತ್ತೆ. ಜೊತೆಗೆ ಒಂದೇ ಕುಟುಂಬದವರಿಗೆ ಅಂದರೆ ಶಾಮನೂರು ಶಿವಶಂಕರಪ್ಪ ಕುಟುಂಬದವರಿಗೆ ಯಾಕೆ ಪದೇ ಟಿಕೆಟನ್ನು ಕೊಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.